ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಡಿಫ್ರೆನ್ಷಿಯೇಷನ್ ಒಳಗೆ ಎಕ್ಸಸೈಸ್ 5.4 ಅನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ 5.1 5.2 5.3 ಸಾಲ್ವ್ ಮಾಡಿ ಮುಗಿಸಿದ್ದೀವಿ. ಸೊ ಇವಾಗ 5.4. ಸೊ ಹಾಗಾದ್ರೆ ಅದರಲ್ಲಿ ಫಸ್ಟ್ ಕ್ವಶನ್ ಏನೈತಿ, e to the power x divided by sin x ಅಂತ ಇದೆ. ನಾವೇನ್ ಮಾಡ್ಕೋತೀವಿ ಅಂದ್ರೆ ಲೆಟ್ y is equal to e to the power x divided by sin x ಅಂತ ತಗೋತೀವಿ. ಸೊ ಇದು ನಮ್ಗೆ ಗೊತ್ತಾಕೈತಿ u by v ಫಾರ್ಮೆಟ್ ಐತಿ. u by v ಫಾರ್ಮೆಟ್ ಅಂದ್ರೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ. ಏನೈತಿ ಯು ಬೈ ವಿ ಫಾರ್ಮುಲಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಪೂರ್ತಿ ಫಾರ್ಮುಲಾ ಮೇಲೆ ಡಿಪೆಂಡ್ ಇರ್ತೈತೆ ಅದು. ಸೊ ಹಂಗಾರೆ ಯು ಬೈ ವಿ ಫಾರ್ಮುಲಾ ಅಂದ್ರೆ ಫಸ್ಟ್ ಏನ್ ಮಾಡ್ಕೋತೀವಿ ನಾವು, ಫಸ್ಟ್ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋತೀವಿ. ಸೊ ಈ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗ ಬರ್ಕೋತೀವಿ. ನೆಕ್ಸ್ಟ್ ಈ ನ್ಯೂಮಿನೇಟರ್ನ ಏನ್ ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಮಾಡ್ಕೋತೀವಿ. ಮತ್ತೆ ಏನ್ ಮಾಡ್ತೀವಿ, ಈ ನ್ಯೂಮಿನೇಟರ್ ಆಸ್ ಇಟ್ ಈಸ್ ಹಂಗ ಬರ್ಕೋತೀವಿ, ಈ ಡಿನಾಮಿನೇಟರ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಸೊ ಹಂಗಾರೆ ಒನ್ ಟೈಮ್ ನ್ಯೂಮಿನೇಟರ್ ಡಿಫ್ರೆನ್ಸಿಯೇಷನ್, ಇನ್ನೊಂದು ಟೈಮ್ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್. ಇಲ್ಲಿ ಮಿಡಲ್ ಮೈನಸ್ ಸೈನ್, ಬಟ್ ಇಲ್ಲಿ ಡಿನಾಮಿನೇಟರ್ ಒಳಗೆ ಏನ್ ಮಾಡ್ಬೇಕು, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋಬೇಕು. ಸೊ ಹಂಗಾದ್ರೆ ಫಸ್ಟ್ ಇಲ್ಲಿ ಏನ್ ಮಾಡ್ಕೊಂಡು ಹಂಗಾರೆ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಂಡು, ಸೊ ಇಲ್ಲಿ y ಅನ್ನ ಏನ್ ಮಾಡ್ಕೊಳ್ಳೋಣ, ಡಿಫ್ರೆನ್ಶಿಯೇಷನ್ ಆಫ್ dy by dx is equal to, ಫಸ್ಟ್ ಅಕಾರ್ಡಿಂಗ್ ಟು ಫಾರ್ಮುಲಾ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಬೇಕಲ್ಲ. ಸೊ ಹಂಗಾರೆ ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಹಂಗಾರೆ ನಾವು ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ. ದಟ್ ಈಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಕೈತಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಡಿನಾಮಿನೇಟರ್ ಆಸ್ ಇಟ್ ಈಸ್ ಹಂಗೆ ಇಟ್ಕೋತಾರೆ. ಸೊ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳೋಣ. ಸೊ ಹಂಗಾರೆ ಸೈನ್ ಎಕ್ಸ್ ಹಂಗೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಯು ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್. ಸೊ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್, ನ್ಯೂಮಿನೇಟರ್ ಅಂದ್ರೆ ಯಾರಲ್ಲಿ, ಇ ಟು ದ ಪವರ್ ಎಕ್ಸ್. ಇ ಟು ದ ಪವರ್ ಎಕ್ಸ್ ಅನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಕೈತೆ ನಮ್ಗೆ, ಇ ಟು ದ ಪವರ್ ಎಕ್ಸ್ ಬರ್ತೈತಿ. ಡಿಫ್ರೆನ್ಸಿಯೇಷನ್ ಮಾಡಿ ಬರ್ದ್ ಬಿಡ್ತೀನಿ. ನೆಕ್ಸ್ಟ್ ಫಾರ್ಮುಲಾ ಒಳಗೆ ಮೈನಸ್ ಐತಿ, ಮೈನಸ್ ಬರೀನಿ. ನೆಕ್ಸ್ಟ್ ಯು ಆಸ್ ಇಟ್ ಈಸ್ ಅಂದ್ರೆ ನ್ಯೂಮಿನೇಟರ್ ಆಸ್ ಇಟ್ ಈಸ್. ಯು ಅಂದ್ರೆ ನ್ಯೂಮಿನೇಟರ್, ನ್ಯೂಮಿನೇಟರ್ ಆಸ್ ಇಟ್ ಈಸ್, ನ್ಯೂಮಿನೇಟರ್ನ ಹಂಗ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡಿನಾಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಅಂದ್ರೆ ಡಿನಾಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಈ ಡಿನಾಮಿನೇಟರ್ ಏನೈತಿ, ಇಲ್ಲಿ ಸೈನ್ ಎಕ್ಸ್ ಐತಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಕೈತಿ ಅಂದ್ರೆ ಕಾಸ್ ಎಕ್ಸ್ ಆಕೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇ ಟು ದ ಪವರ್ ಎಕ್ಸ್, ಇಲ್ಲಿ ಇ ಟು ದ ಪವರ್ ಎಕ್ಸ್. ಅಂದ್ರೆ ಏನ್ ಮಾಡ್ಕೋಬಹುದು ಹಂಗಾರೆ, ಎರಡು ಕಡೆ ಇ ಟು ದ ಪವರ್ ಎಕ್ಸ್ ಐತಿ ಅಂದ್ರೆ ಎರಡು ಕಡೆ ಏನ್ ಮಾಡ್ಬೋದು ಹಂಗಾರೆ, ನಾ ಇಲ್ಲಿ ಇ ಟು ದ ಪವರ್ ಎಕ್ಸ್ ನ ಕಾಮನ್ ತಕೋಬಹುದು. ಸೊ ಇಫ್ ಯು ಟೇಕ್ ಇ ಟು ದ ಪವರ್ ಎಕ್ಸ್ ಕಾಮನ್ from both side, here remaining a sin x and here remaining a cos x divided by, ಇಲ್ಲಿ sin ಇದು ಸ್ಕ್ವೇರ್ ಇತ್ತಲ್ಲ, sin x whole square can be written as sin square x, sin square x. so this is a solution. ಅಗ್ದಿ ಸಿಂಪಲ್ ಇರ್ತೈತಿ. ಬಟ್ ಏನ್ ಬರ್ಬೇಕಂದ್ರೆ ನಾವು ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ನಾವು ಅಗ್ದಿ ಈಸಿಲಿ ನಾವು ಏನ್ ಮಾಡ್ಕೋಬಹುದು, ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಸೊ ಈ ಕ್ವಶನ್ ಬರ್ಕೋರಿ, ಸೆಕೆಂಡ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ರೈಟ್, ಈ ಫಾರ್ಮುಲಾ ರಬ್ ಮಾಡ್ತೇನೆ, ನಂಗೆ ಸ್ಪೇಸ್ ಬೇಕಲ್ಲ. ಸೊ ರಬ್ ಮಾಡಿ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನ್ ಐತಿ. ಸೆಕೆಂಡ್ ಕ್ವಶನ್ ಏನೈತಿ, ಇ ಟು ದ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಐತಿ. ಸೊ ಅದನ್ನ ಏನ್ ಮಾಡ್ಕೋಬೇಕು, ಫಸ್ಟ್ ನಾವಾಗ್ಲೇ ಹೇಳಿದಂಗೆ y ಇಸ್ ಈಕ್ವಲ್ ಟು ಇ ಟು ದ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೋಬೇಕು. ಯಾವ್ದೋ ಕ್ವಾಂಟಿಟಿ ಇದ್ರು y ಇಸ್ ಈಕ್ವಲ್ ಟು ಅಂತ ತಗೋಬೇಕು. ಸೊ ನೆಕ್ಸ್ಟ್ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಇವಾಗ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡತ್ತೇವಿ. ವಿತ್ ರೆಸ್ಪೆಕ್ಟ್ ಟು ಯಾರ ಜೊತೆ ಡಿಫ್ರೆನ್ಸಿಯೇಷನ್ ಮಾಡತ್ತೇವಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಸಿಯೇಷನ್ ಮಾಡತ್ತೇವಿ. ಸೊ ಹಂಗಾರೆ y ಅನ್ನೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವ್ ಏನ್ ಮಾಡತ್ತೇವಿ, ಡಿಫ್ರೆನ್ಸಿಯೇಷನ್ ಮಾಡ್ತೇವಿ. ದಟ್ ಈಸ್ dy ಬೈ dx ಆಕೈತಿ ಇಸ್ ಈಕ್ವಲ್ ಟು. ಸೊ ಈಗ ಇ ಟು ದ ಪವರ್ ಎಕ್ಸ್ ಯಾವ ಫಾರ್ಮೇಟ್ ಐತಿ, ಇ ಟು ದ ಪವರ್ ಎಕ್ಸ್ ಫಾರ್ಮೇಟ್ ಐತಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇದನ್ನ ಎಕ್ಸ್ ಅಂತ ಅನ್ಕೊಂಡ್ಬಿಟ್ರಿ ಮನಸ್ಸೊಳಗ. ಈ ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಏನಕ್ಕೈತದ, ಇ ಟು ದ ಪವರ್ ಎಕ್ಸ್ ಆಕೈತಿ. ಬಟ್ ಎಕ್ಸ್ ಜಾಗದಾಗ ಎಕ್ಸ್ ಇಲ್ಲ. ಎಕ್ಸ್ ಜಾಗದಾಗ ಯಾರದಾರ, ಇಲ್ಲಿ ಎಕ್ಸ್ ಜಾಗದಾಗ ಸೈನ್ ಇನ್ವರ್ಸ್ ಎಕ್ಸ್ ಅದಾರು. ಇಲ್ಲಿ ಎಕ್ಸ್ ಜಾಗದಾಗ ಎಕ್ಸ್ ಇತ್ತು ಅಂತಂದ್ರ, ಈ ಎಕ್ಸ್ ಜಾಗದಾಗ ಎಕ್ಸ್ ಇತ್ತು ಅಂತಂದ್ರೆ ನಾವು ಅಷ್ಟೇ ಬಿಟ್ಬಿಡ್ತಿದ್ವಿ. ಬಟ್ ಎಕ್ಸ್ ಜಾಗದಾಗ ಎಕ್ಸ್ ಇಲ್ಲ ಅಲ್ಲಿ. ಸೊ ಅದನ್ನ ಬೇರೆ ಕ್ವಾಂಟಿಟಿ ಐತಿ. ಬೇರೆ ಕ್ವಾಂಟಿಟಿ ಐತಿ ಅಂದ್ರೆ ಈ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ನಾವು. ಸೊ ಯಾವ ಕ್ವಾಂಟಿಟಿನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು, ನಾ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿನಲ್ಲ, ಇಲ್ಲಿ ಈ ಜಾಗದಾಗ ಎಕ್ಸ್ ಇತ್ತು ಅಂದ್ರೆ ಅಷ್ಟೇ ಬಿಡ್ತಿದ್ವಿ ನಾವು. ಎಕ್ಸ್ ಬಿಟ್ಟು ಬೇರೆ ಐತಿ ಅಂದ್ಮೇಲೆ ಇದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಸೈನ್ ಇನ್ವರ್ಸ್ ಎಕ್ಸ್ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಹಂಗ ಇಲ್ಲಿ ಏನಾಕೈತಿ, ಇ ಟು ದ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಆಸ್ ಇಟ್ ಇಸ್ ಬರ್ಕೊಂಡು, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನೈತಿ ನಮ್ದು, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ವೈ. ಇದು ಡೈರೆಕ್ಟ್ ಫಾರ್ಮುಲಾ. ಇದು ಬೇರೆ ಎಲ್ಲಿಂದ ಸಿಂಪ್ಲಿಫಿಕೇಶನ್ ಮಾಡಿದ್ದಲ್ಲ, ಡೈರೆಕ್ಟ್ ಫಾರ್ಮುಲಾ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇದೇನ್ ಕ್ವಾಂಟಿಟಿ ಐತಲ್ಲ, ಈ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇದ್ದ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ಡೈರೆಕ್ಟ್ ಫಾರ್ಮುಲಾ ಇದು. ಸೊ ಹಂಗಾರೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 ಗೆ ಇ ಟು ದ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಕ್ಕೈತಿ, ಸೇಮ್ ಇದ ಕ್ವಾಂಟಿಟಿ ಬರ್ತೈತಿ.
e to the power sin inverse x into 1 e to the power sin inverse x divided by this denominator as it is, that is square root of 1 minus x square as it is. So ಇಲ್ಲಿ ಏನು ಉಳಿತಂಗ ನಮ್ಗೆ dy divided by dx is equal to ಈ ರೀತಿ ನಮ್ಗೆ ಸಿಗ್ತೈತಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ಅದೇ ರೀತಿ ಏನು ಮಾಡೋಣ, ಇವಾಗ ಥರ್ಡ್ ಕ್ವಶನ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಇದನ್ನ ಬರ್ಕೊಳ್ರಿ. ಇದು ಫಾರ್ಮುಲಾ ಇತ್ತು ಫಸ್ಟ್ ಕ್ವಶನ್ ಅಂತ ರಬ್ ಮಾಡೇವಿ. ಸೊ ಈಗ ಸೆಕೆಂಡ್ ಕ್ವಶನ್ ಆಯಿತು, ಇಲ್ಲಿ ಥರ್ಡ್ ಕ್ವಶನ್ ಅನ್ನ ಸಿಂಪ್ಲಿಫಿಕೇಶನ್ ಅನ್ನ ಮಾಡೋಣ. ಸೊ ಹಂಗಾರೆ ಥರ್ಡ್ ಕ್ವಶನ್ ಏನೈತಿ, ಏನಾರ ಕ್ವಾಂಟಿಟಿ ಇರಲಿ ನಾವು ಫಸ್ಟ್ ಏನು ಮಾಡೋಣ, y is equal to e to the power x cube ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಲೆಟ್ y is equal to e to the power x cube. ನಾವೇನು ಮಾಡಕ್ ಹೊಂಟೇವಿ, ಡಿಫ್ರೆನ್ಶಿಯೇಷನ್ ಮಾಡಕ್ ಹೊಂಟೇವಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಡಿಫ್ರೆನ್ಶಿಯೇಷನ್ ಮಾಡಕ್ ಹೊಂಟೇವಿ ಅಂತಂದ್ರೆ, ಸೊ ಇದೇನಕ್ಕೈತಿ, y ಬಿಕಮ್ಸ್ dy divided by dx. ಸೊ ಇದು e to the power x ಫಾರ್ಮೆಟ್ ಐತೆ ಹೌದಿಲ್ಲ, e to the power x ಅಂದ್ರೆ e to the power x ಬರ್ತೈತಿ. e to the power ಅದ್ರ x ಅನ್ಕೊಂಡ್ಬಿಡ್ರಿ, ಇಷ್ಟು ಕ್ವಾಂಟಿಟಿ e to the power x ಐತಿ. ಬಟ್ ಎಕ್ಸ್ ಜಗದಾಗ ಎಕ್ಸ್ ಇತ್ತು ಅಂತಂದ್ರೆ ಬಿಟ್ಟು ಬಿಡ್ತಿದ್ದೆ ನಾನು. ಬಟ್ ಸೇಮ್ ಇಲ್ಲೇನ್ ಪ್ರಾಬ್ಲಮ್ ಆಗಿತ್ತಲ್ಲ, ಇಲ್ಲಿ ಅದ ಪ್ರಾಬ್ಲಮ್ ಆಯ್ತು. e to the power x ಎಕ್ಸ್ ಅಷ್ಟೇ ಬರಿಬೇಕಾಗಿತ್ತು, ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಬರ್ದೇನೆ ಅಂದ್ಮೇಲೆ ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಇದಕ್ಕೆ ಚೈನ್ ರೂಲ್ ಅಂತ ಹೇಳ್ತಾರ. ಸೊ ಏನ್ ಬರ್ತೀವಿ ಅಂದ್ರೆ ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ಸೊ ಏನೈತಿ ಕ್ವಾಂಟಿಟಿ, ಅದು ಎಕ್ಸ್ ಕ್ಯೂಬ್ ಐತಿ. ಇದನ್ನ ಆಸ್ ಇಟ್ ಈಸ್ ಬರೀ ನಂಗಾರ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಕ್ಕೈತಿ, 3x ಸ್ಕ್ವೇರ್ ಆಕೈತಿ. ಸೊ ಇದನ್ನ ನೀಟಾಗಿ ಚಂದಾಗಿ ಕಾಣುವಂಗೆ ಬರ್ಕೊಂಡಿವಿ ಅಂತಂದ್ರೆ ನಾವು ಏನಕ್ಕೈತಿ, ಈ ರೀತಿ ಕ್ವಾಂಟಿಟಿ ಆಕೈತಿ. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 4 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಇದನ್ನ ಬರ್ಕೊಳ್ರಿ. Okay, your next question, question number 4, differentiate with respect to x, y is equal to sin of tan inverse of e to the power minus x. So ಇಲ್ಲಿ sin ಫಂಕ್ಷನ್ ಐತಿ ಅಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ sin x ಗೊತ್ತಿರಬೇಕು ನಿಮಗೆ. ಡಿಫ್ರೆನ್ಶಿಯೇಷನ್ ಆಫ್ sin x ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ sin x ಗೊತ್ತಿರಬೇಕು ನಿಮಗೆ. ಡಿಫ್ರೆನ್ಶಿಯೇಷನ್ ಆಫ್ sin x ಏನೈತಿ, cos x ಐತಿ. ಈ ಫಾರ್ಮುಲಾ ಗೊತ್ತಿರಬೇಕು. ಆಮೇಲೆ ಇಲ್ಲಿ tan ಇನ್ವರ್ಸ್ ಆಫ್ x ಐತಿ. ಡಿಫ್ರೆನ್ಶಿಯೇಷನ್ ಆಫ್ tan ಇನ್ವರ್ಸ್ x ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ tan ಇನ್ವರ್ಸ್ x ಏನೈತಿ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಐತಿ. ಸೊ ಹಂಗಾರೆ ಆ ಫಾರ್ಮುಲಾ ಗೊತ್ತಿರಬೇಕಂದ್ರೆ tan ಇನ್ವರ್ಸ್ x ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ tan ಇನ್ವರ್ಸ್ x ದ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಐತಿ. ಆ ಫಾರ್ಮುಲಾ ನೆನಪಿರ್ಬೇಕು. ಆಮೇಲೆ e ಟು ದ ಪವರ್ x ಐತಿ. e ಟು ದ ಪವರ್ x ಏನೈತಿ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ e ಟು ದ ಪವರ್ x, e ಟು ದ ಪವರ್ x ಐತಿ. ಸೊ ಈ ಮೂರು ಫಾರ್ಮುಲಾ ಗೊತ್ತಿದ್ರೆ ಈ ಕ್ವಶನ್ ಅನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡಬಹುದು. ಸೊ ಹಂಗಾರೆ ಈಗ ಟ್ರೈ ಮಾಡೋಣ ಹಂಗಾರೆ. ಸೊ ಇಲ್ಲಿ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಂಡು, ಸೊ y ಅನ್ನೋ ಫಂಕ್ಷನ್ ಅನ್ನ ಏನ್ ಮಾಡತ್ತೀವಿ ನಾವು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೀವಿ, ದಟ್ ಈಸ್ dy by dx. ಸೊ ಡಿಫ್ರೆನ್ಶಿಯೇಷನ್ ಆಫ್ sin x ಇದು ಯಾವ ಟೈಪ್ ಐತಿ, ಸೈನ್ ಆಫ್ ಎಕ್ಸ್ ಫಾರ್ಮೆಟ್ ಐತಿ. ನೀವು ಇದಿಷ್ಟು ಕ್ವಾಂಟಿಟಿನ ಎಕ್ಸ್ ಅಂತ ಅಸಂಪ್ಷನ್ ಮಾಡ್ಕೋಬೇಕಾಕೈತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಕಾಸ್ ಎಕ್ಸ್ ಅಂತ ಐತಿ. ಸೊ ಬರೀ ನಾಗ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಬೇರೆ ಯಾರು ಅದಾರ ಬರೀ ಫಸ್ಟ್ ಅದನ್ನು ಟ್ಯಾನ್ ಇನ್ವರ್ಸ್ ಆಫ್ ಇ ಟು ದ ಪವರ್ ಮೈನಸ್ ಎಕ್ಸ್. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಏನೋ ಬರ್ದೀನಿ, ಬಟ್ ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಐತಲ್ಲ, ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು ನೀನು. ಸೊ ಹಂಗಾರೆ ಇಲ್ಲಿ ಮಾಡೋಣ, ಡಿಫ್ರೆನ್ಶಿಯೇಷನ್ ಇಂಟು ಹಾಕಿ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನೈತಿ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೇಕು ನೀ ಹಂಗಾರೆ. ಸೊ ಹಂಗಾರೆ ಇಲ್ಲಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಯಾರದಾರ, ಟ್ಯಾನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಯಾರದಾರ ಇಲ್ಲಿ, e ಟು ದ ಪವರ್ ಎಕ್ಸ್ ಅದರ. ಸೊ e ಟು ದ ಪವರ್ ಮೈನಸ್ ಎಕ್ಸ್ ಅದರ, e ಟು ದ ಪವರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರಿಬೇಕು. ಯಾಕ ಇಲ್ಲಿ ಸ್ಕ್ವೇರ್ ಐತಲ್ಲ ಎಕ್ಸಿಗೆ, ಅದ್ರ ಸಂಬಂಧ ಏನ್ ಮಾಡ್ತೀವಿ ನಾವು ಇಲ್ಲಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀವಿ, ರೈಟ್. e ಟು ದ ಪವರ್ ಎಕ್ಸ್ e ಟು ದ ಪವರ್ ಮೈನಸ್ ಎಕ್ಸ್ ಐತಲ್ಲ, e ಟು ದ ಪವರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ದಿ. ಸೊ ಆಕ್ಚುಲಿ ಫಾರ್ಮುಲಾ ಹೆಂಗೈತಿ ನಮ್ದು, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎಕ್ಸ್ ಇದ್ದಾಗ ಎಕ್ಸಿಗೆ ಸಂಬಂಧಪಟ್ಟಿದ್ದ ಫಾರ್ಮುಲಾ ಐತಿ. ಬಟ್ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ. ಬೇರೆ ಕ್ವಾಂಟಿಟಿ ಐತಿ ಅಂದ್ರೆ ಈ ಕ್ವಾಂಟಿಟಿನ ಮತ್ತೆ ಏನ್ ಮಾಡ್ಬೇಕು ನಾವು ಹಂಗಾರ, ಮತ್ತೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಯಾವ ಕ್ವಾಂಟಿಟಿನ, ಈ ಫಾರ್ಮುಲಾ ಒಳಗೆ 2 ಐತಲ್ಲ, ಈ 2 ಬಿಡು, ಎಕ್ಸ್ ಜಗದಾಗ ಯಾರದಾರ ಅವ್ರನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಎಕ್ಸ್ ಜಗದಾಗ ಯಾರದಾರ ಇಲ್ಲಿ
ಎಕ್ಸ್ ತೆಗೆದಾಗ ಇ ಟು ದ ಪವರ್ ಮೈನಸ್ ಎಕ್ಸ್ ಅದಾರ. ಸೊ ಇ ಟು ದ ಪವರ್ ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡುನು ಇಲ್ಲೊಂದು ಬರ್ಕೊಂಡ್ಬಿಡ್ತೇನೆ, ಒಂದೇ ಸಲ ಮಾಡೋದು ಬೇಡ ಅಂತ. ಇ ಟು ದ ಪವರ್ ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡುನು ಅಂತ ಬರ್ಕೊಂಡಿನಲ್ಲಿ. ನೆಕ್ಸ್ಟ್ ಏನಾಗ್ತೈತಿ, dy divided by dx is equal to ಇದು ಈ ಕ್ವಾಂಟಿಟಿ ಆಸ್ ಇಟ್ ಇಸ್ ಹಂಗ ಬರೀನು, ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಮೈನಸ್ ಎಕ್ಸ್ ಆಸ್ ಇಟ್ ಇಸ್ ಬರ್ಕೊಂಡು ಈ ಕ್ವಾಂಟಿಟಿ ಐತಲ್ಲ ಇದ್ರ ಕೆಳಗೆ ಬರ್ಕೊಂಡ್ಬಿಡೋನಲ್ಲ, ಈ ಕ್ವಾಂಟಿಟಿ ಸೈಡ್ ಬರ್ಕೊಬರ್ಲಿ ಇದ್ರ ಕೆಳಗೆ ಬರ್ಕೊಂಡ್ಬಿಡೋಣ. ಇದ್ರ ಕೆಳಗೆ ಬರ್ಕೊಂಡ್ರೆ ಏನಾಗ್ತಿದ್ದು 1 ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಹಂಗಾರೆ ಏನೈತಿ ಈ ರೀತಿ ಬರೆಯೋದು. ನೆಕ್ಸ್ಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಮೈನಸ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಐತಿ. ಎಕ್ಸ್ ತೆಗೆದಾಗ ಎಕ್ಸ್ ಇದ್ರೆ ಬಿಟ್ಟು ಬಿಡ್ತಿದ್ವಿ, ಎಕ್ಸ್ ತೆಗೆದಾಗ ಮೈನಸ್ ಎಕ್ಸ್ ಐತಲ್ಲ. ಸೊ ಮೈನಸ್ ಎಕ್ಸ್ ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಏನಕ್ಕೈತಿ ಸೈಡ್ ಬರ್ ತೋರಿಸಿ ನೋಡಿ. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಅಂತಂದ್ರೆ ಇದ್ರದ್ದು ಮೈನಸ್ 1 ಆಕೈತಿ. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಆನ್ಸರ್ ಏನ ಮೈನಸ್ 1 ಆಕೈತಿ ಇಂಟು ಮೈನಸ್ 1. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಇದ್ದ ಮೈನಸ್ 1 ಆಯ್ತು. ಸೊ ಹಂಗಾರೆ ಇದನ್ನ ಇಷ್ಟೆಲ್ಲ ಆದ್ಮೇಲೆ ಇದನ್ನ ಇಷ್ಟ ಬಿಟ್ರೆ ನಡೆಯಂಗಿಲ್ಲ, ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮೆಟ್ ಒಳಗ ಹಚ್ಚಿಡಿದೀನಿ. ಸೊ ಸಿಂಪ್ಲಿಫೈಡ್ ಫಾರ್ಮೆಟ್ ಅಂದ್ರೆ ಏನಪ್ಪಾ, ಈಗ ಅವ್ನು ಏನ್ ಲಾಸ್ಟ್ ಆನ್ಸರ್ ಕೊಟ್ಟಿರ್ತಾನಲ್ಲ ಆ ಟೈಪ್ ಕಾಣ್ಬೇಕು ಅವಂಗ. ಸೊ ಹಂಗಾರೆ ಏನ್ ಮಾಡೋನು, ಇಲ್ಲಿ ಬಾಜು ಪ್ಲಸ್ ಇರ್ತಾರೆ, ಇಲ್ಲಿ ಇಂಟು ಐತಿ, ಇಲ್ಲಿ ಇಂಟು ಐತಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಇದಿಷ್ಟು ಕ್ವಾಂಟಿಟಿ ಬರೀದಕ್ಕಿಂತ ಮುಂಚೆ ಈ ಕ್ವಾಂಟಿಟಿ ಬರ್ಬಿಡೋದು ಅಂತ ಚಂದ ಕಾಣ್ತೈತೆ ಅನ್ಸುತ್ತೆ. ಇ ಟು ದ ಪವರ್ ಎಕ್ಸ್ ಈ ನ್ಯೂಮಿನೇಟರ್ ಆಸ್ ಇಟ್ ಇಸ್ ಬರ್ದ್ಬಿಡೋಣ ಈ ಕಡೆ, ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಇ ಟು ದ ಪವರ್ ಮೈನಸ್ ಎಕ್ಸ್. ಸೊ ಹಂಗಾರೆ ಇದಿಷ್ಟು ಸೇರಿ ಇಷ್ಟ್ರಾಗ ಬರ್ದೀವಿ ನಾವು. ಹಂಗಾರೆ ಅಂದ್ರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇ ಟು ದ ಪವರ್ ಎಕ್ಸ್ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಮೈನಸ್ ಎಕ್ಸ್ ಬರ್ದೀವಿ. ಸೊ ಡಿವೈಡೆಡ್ ಬೈ ಇದನ್ನ ಇಷ್ಟ ಬಿಟ್ರೆ ನಡೀತೈತಿ, ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ 1 ಪ್ಲಸ್ ಇದು ಎ ಟು ದ ಪವರ್ ಎಮ್ ಇಂಟು ಎನ್, ಎ ಟು ದ ಪವರ್ ಎಮ್ ಇಂಟು ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಎನ್ ಬರ್ಕೋತೇ ಹೋದಿಲ್ಲ ನಾವು 9th ಸ್ಟ್ಯಾಂಡರ್ಡ್ ಒಳಗೆಲ್ಲ ಕಲ್ತಿರ್ತೇವಲ್ಲ. ಹಂಗಂಗಾರೆ ಎಕ್ಸ್ ಇಂಟು 2 ಏನಾಕೈತದ ಇ ಟು ದ ಪವರ್ 2x ಆಕೈತಿ, ಇ ಟು ದ ಪವರ್ ಮೈನಸ್ 2x ಆಕೈತಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್. ಇವೆಲ್ಲ ಫಾರ್ಮುಲಾ ಬರ್ಕೋರಿ. ನಾ ಈ ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡೋನು, ಇದೆಲ್ಲ ಬರ್ಕೋರಿ. ಇವಾಗ ಇದನ್ನ ಬರ್ಕೊಂಡ್ರೆ ನಾ ಕ್ವಶನ್ ನಂಬರ್ 4 ಆಯ್ತಲ್ಲ, ಈಗ 5 ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಓಕೆ, ರೈಟ್ ಡೌನ್. ಇದನ್ನ ಅಳ್ಕಿಸ್ತೇನೆ, ಇದನ್ನೆಲ್ಲ ಅಳ್ಕಿಸ್ತೇನೆ. ಸೊ ಕ್ವಶನ್ ನಂಬರ್ 5 ಏನೈತಿ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 5 ಏನೈತಿ ಅಂತಂದ್ರೆ y is equal to ಕ್ವಶನ್ದಾಗ ಇಷ್ಟು ಕೊಟ್ಟಿರ್ತಾನೆ, ಲಾಗ್ ಆಫ್ ಕಾಸ್ ಇ ಟು ದ ಪವರ್ ಎಕ್ಸ್ ಕೊಟ್ಟಿರ್ತಾನೆ. ನಾವು y is equal to ಅಂತ ತಗೋಬೇಕು. ನಾನು ಆಲ್ರೆಡಿ y is equal to ಅಂತ ತಗೊಂಡೇನಿ. ಸೊ ಹಂಗಾರೆ ಇದನ್ನ ಏನ್ ಮಾಡ್ಕೊಳ್ಳೋಣ, ಹಂಗಾರೆ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋಣ. ಹಂಗಾರೆ ಸೊ ಇಲ್ಲಿ ಬರ್ಕೋತೀನಿ ಒಂದು ಸೆಂಟೆನ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡಂದಿರ್ತಾನಲ್ಲ, ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಬರ್ಕೋತೀವಿ. ಸೊ ಹಂಗಾರೆ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಇದು ದಟ್ ಈಸ್ dy ಡಿವೈಡೆಡ್ ಬೈ dx, dy ಡಿವೈಡೆಡ್ ಬೈ dx ಆಯ್ತು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನೈತೆ ನಮ್ದು, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ 1 ಡಿವೈಡ್ ಬೈ ಎಕ್ಸ್ ಐತಿ. ನಿಮ್ಗೆಲ್ಲ ಫಾರ್ಮುಲಾ ಗೊತ್ತಿರಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಫಾರ್ಮುಲಾ ಏನೈತಿ 1 ಡಿವೈಡೆಡ್ ಬೈ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಅಂತ ಐತಿ. ಸೊ ಹಂಗಾರೆ ನಾವು ಇಲ್ಲಿ ಬರ್ಕೋತೀವಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ 1 ಡಿವೈಡ್ ಬೈ ಎಕ್ಸ್, ಎಕ್ಸ್ ದಾಗ ಯಾರ್ದಾರ ಕಾಸ್ ಆಫ್ ಇ ಟು ದ ಪವರ್ ಎಕ್ಸ್ ಅದಾರ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್, ಎಕ್ಸ್ ದಾಗ ಎಕ್ಸ್ ಇದ್ರೆ ಬಿಡ್ತಿದ್ವಿ, ಬಟ್ ಎಕ್ಸ್ ದಾಗ ಬೇರೆ ಯಾವ್ದೋ ಕ್ವಾಂಟಿಟಿ ಅದಾರಲ್ಲ, ಸೊ ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ಹಂಗಾರೆ ಏನಕ್ಕಿದ್ದು ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಆಫ್ ಇ ಟು ದ ಪವರ್ ಎಕ್ಸ್ ಮಾಡಲಿ ಅಂತ ನಾ ಬರ್ಕೊಂಡಿನಿ. ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡೋಣ ಅಂತ ನಾ ಬರ್ಕೊಂಡಿನಿ. ಸೊ ನೆಕ್ಸ್ಟ್ ಏನಕ್ಕೈತೆ ಹಂಗಾರೆ ಇದು ದಟ್ ಈಸ್ dy ಬೈ dx ಇಸ್ ಈಕ್ವಲ್ ಟು ಇದು 1 ಡಿವೈಡೆಡ್ ಬೈ ಕಾಸ್ ಇ ಟು ದ ಪವರ್ ಎಕ್ಸ್ ಆಸ್ ಇಟ್ ಇಸ್ ಹಂಗ ಬರ್ಕೊಂಡು ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಹಂಗಾರ ಮೈನಸ್ ಸೈನ್ ಎಕ್ಸ್, ಎಕ್ಸ್ ದಾಗ ಎಕ್ಸ್ ಇಲ್ಲ, ಬೇರೆ ಯಾರೋ ಕ್ವಾಂಟಿಟಿ ಅದಾರ ಬರೀ, ಬಟ್ ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡು. ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್
ಎಕ್ಸ್ ದಾಗ ಏನೈತಿ ಇ ಟು ದ ಪವರ್ ಎಕ್ಸ್ ಐತಿ, ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ದೆ, ಎಕ್ಸ್ ದಾಗ ಬೇರೆ ಕ್ವಾಂಟಿಟಿ ಇದ್ದಿದ್ದಕ್ಕೆ ಮತ್ತೆ ಇದನ್ನ ಇ ಟು ದ ಪವರ್ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಇ ಟು ದ ಪವರ್ ಎಕ್ಸ್ ಬರ್ತೈತೆ ವಾಪಸ್. ಸೊ ಹಂಗಾರೆ ಇದನ್ನ ಸ್ವಲ್ಪ ನೀಟಾಗಿ ಫಾರ್ಮೇಟ್ ಹೋಗಿ ಬರ್ಕೊಂಡ್ರೆ ಏನಕ್ಕೈತಿ ಇದು ಆಲ್ರೆಡಿ ಡಿಫ್ರೆನ್ಶಿಯೇಷನ್ ಮುಗೀತು. ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅಷ್ಟೇ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದನ್ನ ಫಸ್ಟ್ ಬರ್ಕೊಂಡ್ಬಿಡು ಇ ಟು ದ ಪವರ್ ಎಕ್ಸ್, ಇದನ್ನ ಸೆಕೆಂಡ್ ಬರ್ಕೊಳ್ಳೋಣ ಅಂದ್ರೆ ಚಂದ ಕಾಣ್ತೈತೆ. ಸೈನ್ ಇ ಟು ದ ಪವರ್ ಎಕ್ಸ್ ಡಿವೈಡ್ ಬೈ ಕಾಸ್ ಇ ಟು ದ ಪವರ್ ಎಕ್ಸ್. ಇದನ್ನ ಇಷ್ಟ ಬಿಟ್ಟು ನಡೀತೈತಿ. ಏನಾರ ಅಕಸ್ಮಾತ್ ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೆ ಮೈನಸ್ ಇ ಟು ದ ಪವರ್ ಎಕ್ಸ್ ಹಂಗ ಬರ್ಕೊಂಡು ಸೈನ್ ಬೈ ಕಾಸ್ ಏನಕ್ಕೈತಿ ಟ್ಯಾನ್ ಆಕೈತಿ. ಸೊ ಟ್ಯಾನ್ ಇ ಟು ದ ಪವರ್ ಎಕ್ಸ್ ಅಂತ ನಾವು ಬರ್ಕೋಬಹುದು. ಸೊ ದಿಸ್ ಈಸ್ ದ ಕ್ವಶನ್ ನಂಬರ್ 5. ಅಂದ್ರೆ ಈ ಕ್ವಶನ್ ನಂಬರ್ 5 ಏನಕ್ಕೈತಿ ಸೊಲ್ಯೂಷನ್ ಆಕೈತಿ. ಸೊ ಹಂಗಾರ ನೆಕ್ಸ್ಟ್ ಕ್ವಶನ್ ನಂಬರ್ 6 ಮತ್ತೆ 7 ಅವೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಇದನ್ನ ಬರ್ಕೊಡ್ರಿ ಫಸ್ಟ್. ಓಕೆ, ಇವಾಗ ಮುಂದಿನ ಕ್ವಶನ್ ನಂಬರ್ 6, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ e to the power x, e to the power x square, e to the power x cube, e to the power x to the power 4, e to the power x to the power 5. ರೈಟ್. ಸೊ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು. ಈ ಕ್ವಶನ್ ಸ್ವಲ್ಪ ದೊಡ್ಡದೈತಿ. ಕ್ವಶನ್ ದೊಡ್ಡದೈತಿ ಅಂದ ತಕ್ಷಣ ಆನ್ಸರ್ ಅದರ ತರ ದೊಡ್ಡದಿರ್ತೈತಿ ಅಂತ ಏನು ಹಾಗೇನ್ ಇರಂಗಿಲ್ಲ. ಸೊ ಆನ್ಸರ್ ಅಗ್ದಿ ಈಸಿ ಐತಿ. ನೋಡೋಣ ಏನೈತಿಪ್ಪ ಇದನ್ನ. ಫಸ್ಟ್ ಯಾವ್ದೋ ಕ್ವಶನ್ ಕೊಡ್ಲಿ, ನಾವೇನ್ ಮಾಡ್ಬೇಕು ಇದನ್ನ ಲೆಟ್ y ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡ್ಕೋಬೇಕು. y ಇಸ್ ಈಕ್ವಲ್ ಟು ಅಂತ ತಗೊಳ್ಳೋದು. ರೈಟ್. ಸೊ y ಇಸ್ ಈಕ್ವಲ್ ಟು ಅಂತ ತಗೊಂಡು ಈ ಕ್ವಶನ್ ಅನ್ನ ಏನ್ ಮಾಡ್ಬೇಕಂದ್ರೆ ನಾವು ಕೊಟ್ಟಿರುವಂತ ಕ್ವಶನ್ ಅನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಂತ ಹೇಳ್ಯಾನಲ್ಲ. ಸೊ ನಾವ್ ಏನ್ ಮಾಡೋಣ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳೋಣ. ಸೊ ಹಂಗಾರ ಇಲ್ಲೊಂದು ಸೆಂಟೆನ್ಸ್ ಬರೆದ್ ಬಿಡು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ತರ ಒಂದು ಸೆಂಟೆನ್ಸ್ ಬರ್ಕೊಂಡು ಎಲ್ಲಾ ಕ್ವಶನ್ದಾಗೂ ಬರೀಲೇಬೇಕು ಮಸ್ಟ್ ಅಂಡ್ ಶುಡ್. ಸೊ ಈ ಡಿಫ್ರೆನ್ಶಿಯೇಷನ್ ಮಾಡೋದು. ಸೊ ಏನ್ ಮಾಡತ್ತೀವಿ ನಾವು y ಅನ್ನೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೀವಿ, ದಟ್ ಈಸ್ dy ಡಿವೈಡೆಡ್ ಬೈ dx. ಸೊ ಈಗ ಇದನ್ನೆಲ್ಲ ಡಿಫ್ರೆನ್ಶಿಯೇಷನ್ ಮಾಡ್ಕೋತ ಹೋಗೋಣ. ಏನಕ್ಕೈತಿ ಒಂದೊಂದು ಟರ್ಮ್ ಇದು ಪ್ಲಸ್ ಐತಲ್ಲ, ಸೊ ಇದು ಸಪ್ರೇಟ್ ಮಾಡ್ಬೇಕು, ಇದು ಸಪ್ರೇಟ್ ಮಾಡ್ಬೇಕು, ಸಪ್ರೇಟ್ ಆಗಿ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕಾಕೈತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಐತಿ. ಸೊ ಹಂಗಾರ ಇಲ್ಲಿ ಇ ಟು ದ ಪವರ್ ಎಕ್ಸ್ ಏನಾಯ್ತು ಡಿಫ್ರೆನ್ಶಿಯೇಷನ್ ಇ ಟು ದ ಪವರ್ ಎಕ್ಸ್ ಆಯ್ತು. ಇದ್ರದ್ದು ಮುಗ್ದೋ ಹೋಯ್ತು, ಡಿಫ್ರೆನ್ಶಿಯೇಷನ್ ಮುಗ್ದೋ ಹೋಯ್ತು ಫಸ್ಟ್ ಟರ್ಮ್ ಇದ್ದ. ಇನ್ನು ಸೆಕೆಂಡ್ ಟರ್ಮ್ ಇ ಟು ದ ಪವರ್ ಎಕ್ಸ್ ಸ್ಕ್ವೇರ್ ಐತಿ. ಫಸ್ಟ್ ಇದು ಇ ಟು ದ ಪವರ್ ಎಕ್ಸ್ ಫಾರ್ಮೇಟ್ ಒಳಗ ಐತಿ. ಇವಾಗ ಇಲ್ಲಿ ಅದೇ ನಾವು ಇವಾಗ ಸಾಲ್ವ್ ಮಾಡಕ್ ಇ ಟು ದ ಪವರ್ ಎಕ್ಸ್ ಫಾರ್ಮೇಟ್ ಐತಲ್ಲ, ಫಸ್ಟ್ ಅದನ್ನ ಬರೀನು ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್. ಎಕ್ಸ್ ಜಗದಾಗ ಏನೈತಿ ಎಕ್ಸ್ ಸ್ಕ್ವೇರ್ ಐತಿ. ಎಕ್ಸ್ ಜಗದಾಗ ಎಕ್ಸ್ ಇತ್ತು ಅಷ್ಟೇ ಬಿಟ್ಬಿಡ್ತಿದ್ವಿ ನಾವು, ಬಟ್ ಎಕ್ಸ್ ಜಗದಾಗ ಎಕ್ಸ್ ಇಲ್ಲಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇ ಟು ದ ಪವರ್ ಎಕ್ಸ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಬಟ್ ಎಕ್ಸ್ ಜಗದಾಗ ಎಕ್ಸ್ ಇಲ್ಲಲ್ಲ. ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ ನಂಗಾರ. ಇವಾಗ ಮುಂದ್ ಬರ್ಕೋತೀನಿ ಬೇಕಂದ್ರೆ ಇ ಟು ದ ಪವರ್ ಎಕ್ಸ್ ಸ್ಕ್ವೇರ್ ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಅಂತ ಬರ್ಕೊಂಡೇವಿ. ರೈಟ್. ಸೊ ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಬಂದಿವೆ, ಇದನ್ನ ಸಾಲ್ವ್ ಮಾಡೋಣ. ಈಗ ಡಿಫ್ರೆನ್ಶಿಯೇಷನ್ ಆಫ್ ಇದು ಯಾವ ಫಾರ್ಮೇಟ್ ಐತಿ, ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್. ಸೊ ಹಂಗಾರ ಇ ಟು ದ ಪವರ್ ಎಕ್ಸ್ ಕ್ಯೂಬ, ಇ ಟು ದ ಪವರ್ ಎಕ್ಸ್ ಕ್ಯೂಬ ಡಿಫ್ರೆನ್ಶಿಯೇಷನ್ ಮಾಡಿದೆ, ಬಟ್ ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ದೆ. ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಐತಲ್ಲ, ಸೊ ಮತ್ತೇನ್ ಮಾಡ್ಬೇಕ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕಾಕೈತಿ. ಹಂಗ ಇ ಟು ದ ಎಕ್ಸ್ ಕ್ಯೂಬ್ ಅನ್ನ ಏನ್ ಮಾಡೋಣ ಡಿಫ್ರೆನ್ಶಿಯೇಷನ್ ಮಾಡೋಣ. ಸೊ ಇವಾಗ ಇದನ್ನ ಡಿಫ್ರೆನ್ಶಿಯೇಷನ್ ಇಲ್ಲಿಗಿದೆ ಇವಾಗ. ಸೊ ಹಂಗಾರ ಇ ಟು ದ ಪವರ್ ಎಕ್ಸ್ ಏನಪ್ಪ ಡಿಫ್ರೆನ್ಶಿಯೇಷನ್ ಇ ಟು ದ ಪವರ್ ಎಕ್ಸ್ ಏನ್ ಚೇಂಜ್ ಇಲ್ಲ. ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಬಟ್ ಎಕ್ಸ್ ಜಗದಾಗ ಎಕ್ಸ್ ಇಲ್ಲ ಅನ್ನೋ ಕಾರಣಕ್ಕ ಬೇರೆ ಕ್ವಾಂಟಿಟಿ ಐತಿ ಅನ್ನೋ ಕಾರಣಕ್ಕ ನಾ ಏನ್ ಮಾಡ್ತೀನಿ ಅದನ್ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡಕ್ ಹೋಗ್ತೀನಿ. ವಿತ್ ರೆಸ್ಪೆಕ್ಟ್ ಟು ಯಾರ ಜೊತೆ ಎಕ್ಸ್ ಜೊತಿನ ಮಾಡ್ಬೇಕು ಎಕ್ಸ್. ಓಕೆ. ನೆಕ್ಸ್ಟ್ ಇದು ಇ ಟು ದ ಪವರ್ ಎಕ್ಸ್ ಟು ದ ಪವರ್ 5 ಐತಿ. ಸೊ ಹಂಗಾರೆ ಏನ್ ಮಾಡೋಣ ಹಂಗಾರೆ ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಬಟ್ ಈ ಎಕ್ಸ್ ಟು ದ ಪವರ್ 5 ಐತಲ್ಲ, ಈ ಎಕ್ಸ್ ಟು ದ ಪವರ್ 5 ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾಕೈತಿ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದ ಪವರ್ 5 ಡಿವೈಡೆಡ್ ಬೈ dx. ಸೊ ಈ ರೀತಿ ನಾವು ಬರ್ಕೊಂಡೇವಿ. ಅಂದ್ರೆ ಆಕ್ಚುಲಿ ಒಂದ ಸ್ಟೆಪ್ ಒಳಗೆ ಎಲ್ಲ ಮಾಡಿ ಮುಗಿಸ್ಬೋದು ನೀವು, ಬಟ್ ಇಲ್ಲಿ ನಾವು ಏನ್ ಮಾಡೀವಿ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇರ್ಲಿ ಅಂತ ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಕೊಳತ್ತೀನಿ. ಇಲ್ಲ ಒಂದ ಲೈನ್ ಒಳಗೆ ಮುಗಿದ್ ಬರ್ತಿತ್ತು ಇಲ್ಲ ಅಂದ್ರೆ. ಸೊ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಆಲ್ರೆಡಿ ಮುಗಿದೈತಿ ಇದ್ರ ಸೊಲ್ಯೂಷನ್. ನೆಕ್ಸ್ಟ್ ಪ್ಲಸ್ ಇದು ಆಲ್ರೆಡಿ ಮುಗಿದೈತಿ ಇ ಟು ದ ಪವರ್ ಎಕ್ಸ್ ಸ್ಕ್ವೇರ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇದನ್ನಷ್ಟೇ ಡಿಫ್ರೆನ್ಶಿಯೇಷನ್ ಮಾಡಿ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಕ್ಕೈತದ
2x plus this quantity as it is, e to the power x cube as it is. Differentiation of x cube 3x squared. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ x to the power n ಏನೈತಿ, n into x to the power n minus 1 ಐತಿ. ಸೊ ಹಂಗಾರೆ n into x to the power n minus 1, 3 minus 1 2 plus e to the power x, e to the power x, differentiation of x to the power 4 ಏನೈತಿ, x to the power n, n into x to the power n minus 1, 4 minus 1 ಎಷ್ಟು 3, 4x cube. ಇದರಂತೂ ಆಲ್ರೆಡಿ ಮುಗಿದೈತಿ ಡಿಫ್ರೆನ್ಸಿಯೇಷನ್ x to the power 5 as it is ಬರ್ಕೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ x to the power 5 n into x to the power n minus 1, 5 minus 1 4. ಸೊ ಈ ರೀತಿ ಡಿಫ್ರೆನ್ಸಿಯೇಷನ್ ನಾವು ಮಾಡ್ತೀವಿ, ರೈಟ್. ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಸ್ವಲ್ಪ ನೀಟಾಗಿ ಬರೆಯಕ್ಕೆ ಟ್ರೈ ಮಾಡೋಣ. is equal to e to the power x as it is ಪ್ಲಸ್ ಇದು ಏನಾಯ್ತು 2x ಈ ಕಡೆ ಬರೀ ಬದಲಿ ಈ ಕಡೆ ಬರೀ ಚಂದ ಕಾಣ್ತೈತಿ, ಅಂದ್ರೆ ಈ ಕಡೆ ಬರೀ ಮತ್ತೆ ಈ ಕಡೆ ಬರೆಯುತ್ತೆ ನಾನು, ರೈಟ್. 2x ಈ ಕಡೆ ಬರ್ಕೊಂಡು ಇದನ್ನ ಆ ಕಡೆ ಬರ್ಕೊಂಡು ನೀಟಾಗಿ ಕಾಣ್ತೈತಿ. 2x into e to the power x square ಪ್ಲಸ್ ಇದನ್ನ ಫಸ್ಟ್ ಬರ್ಕೊಳ್ಳೋಣ 3x square into e to the power x cube ಪ್ಲಸ್ ಇದನ್ನ ಈ ಕಡೆ ಬರ್ಕೊಳ್ಳೋಣ 4x cube into e to the power x to the power 4 ಪ್ಲಸ್ ಇದನ್ನ ಈ ಕಡೆ ಬರ್ಕೊಂಡು ಅದನ್ನ ಆ ಕಡೆ ಬರ್ಕೊಳ್ಳೋಣ 5x to the power 4 into e to the power x to the power 5. ಸೊ ಹಂಗಾರೆ ದಿಸ್ ಇಸ್ ದ ಸೊಲ್ಯೂಷನ್. ಈ ರೀತಿ ನಮ್ದು ಏನಾಗೈತಿ, ಇದ ಸೊಲ್ಯೂಷನ್ ಆಕೈತಿ. ಓಕೆ, ಇದು ನೋಡಿ ಬರ್ಕೊಳ್ರಿ. ಆಮೇಲೆ 7th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಹಂಗಾರೆ ಇವಾಗ ಇದನ್ನ ಬರ್ಕೊಳ್ರಿ. ಇವಾಗ ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 7 ಏನೈತಿಪ್ಪ ಅಂತಂದ್ರೆ ಅದ ಕ್ವಶನ್ ನಂಬರ್ 7 ರೂಟ್ ಆಫ್ ಇ ಟು ದ ಪವರ್ ರೂಟ್ ಎಕ್ಸ್ ಅಂತ ಐತಿ. ಇದನ್ನ y is equal to ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡೋನು, y is equal to ಅಂತ ತಗೊಂಡ್ಬಿಡು. ಸೊ ಫಸ್ಟ್ ಸೆಂಟೆನ್ಸ್ ಅಂತೂ ಬರೀಲೇಬೇಕು. ಏನ್ ಬರಿಬೇಕು ನಾವು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೋತೀವಿ. ಸೊ ಹಂಗಾರೆ ಕೊಟ್ಟಿರೋ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ಆ ಕಡೆ y ಏನಕ್ಕೈತದ dy ಡಿವೈಡೆಡ್ ಬೈ dx ಆಕೈತಿ, dy ಡಿವೈಡೆಡ್ ಬೈ dx is equal to ರೂಟ್ ಇದು ಫಸ್ಟ್ e to the power x ಹೋಗಕ್ ಹೋಗ್ಬೇಡ್ರಿ. ಅದು ಹೆಂಗಿದೆ, ಆ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಬರ್ರಿ. ಫಸ್ಟ್ ರೂಟ್ ಭೇಟಿ ಆಗ್ತಾರ ನಿಮ್ಗ. ಫಸ್ಟ್ ಮೀಟ್ ಆಗೋದು ಯಾರು ಮೀಟ್ ಆಗ್ತಾರ, ರೂಟ್ ಮೀಟ್ ಆಗ್ತಾರ. ಸೊ ಹಂಗಾರ ರೂಟ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ನಮ್ದು ಫಾರ್ಮುಲಾ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಐತಿ. ಸೊ ಹಂಗಾರೆ ಫಸ್ಟ್ ಅದನ್ನ ಅಪ್ಲೈ ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಸೊ ಹಂಗಾರೆ ಅದನ್ನ ಫಸ್ಟ್ ಬರೀ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ರೂಟ್ ಒಳಗೆ ಎಕ್ಸ್ ಇರಬೇಕಾಗಿತ್ತು, ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ. ನಾವರ ಏನ್ ಮಾಡೋನು ಅದನ್ನ ಬರ್ಕೊಳ್ಳೋನು ಫಸ್ಟ್. ಈಗ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ವಿ, ಬಟ್ ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಐತಿ. ಬೇರೆ ಕ್ವಾಂಟಿಟಿ ಐತಿ ಅಂದ್ರೆ ಈ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ನಾವೇನ್ ಮಾಡ್ಕೋಬೇಕಾಕೈತಿ, ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕಾಕೈತಿ. ಎಕ್ಸ್ ಬದಲಿ ಏನೈತಿದೆ 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇರಬೇಕಾಗಿತ್ತು. ಎಕ್ಸ್ ಇಲ್ಲ, ಆ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡೋಣ. ಇ ಟು ದ ಪವರ್ ರೂಟ್ ಎಕ್ಸ್, ಈ ಕ್ವಾಂಟಿಟಿನ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡೋಣ ಅಂತ ಬರ್ಕೊಂಡೇವಿ ಈ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಹಂಗಾರೆ ನೆಕ್ಸ್ಟ್ ಸ್ಟೆಪ್ ಏನಕ್ಕೈತಿ, 1 ಡಿವೈಡೆಡ್ ಬೈ ಇದು ಆಸ್ ಇಟ್ ಈಸ್ 2 ರೂಟ್ ಇ ಟು ದ ಪವರ್ ರೂಟ್ ಎಕ್ಸ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದು ಏನಕ್ಕೈತಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್, ಸಾರಿ ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಆಮೇಲೆ ರೂಟ್ ಎಕ್ಸ್ ಮಾಡ್ಕೊಳ್ಳೋಣ. ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಆಕೈತಿ. ಇಲ್ಲಿ ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಬಿಡ್ತಿದ್ವಿ, ಮತ್ತೆ ಎಕ್ಸ್ ಜಗದಾಗ ಎಕ್ಸ್ ಇಲ್ಲ, ರೂಟ್ ಎಕ್ಸ್ ಐತಿ. ಬೇರೆ ಕ್ವಾಂಟಿಟಿ ಬಂತು ಅಂದ್ರೆ ಏನಂತ ಹೇಳಿ ನಾನು ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಲೇಬೇಕು. ಸೊ ಹಂಗಾರೆ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಸೊ ಹಂಗಾರೆ ಇದನ್ನ ಸ್ವಲ್ಪ ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಒಳಗೆ ನೀಟಾಗಿ ಬರ್ಕೊಂಡ್ಬಿಡೋಣ. ನ್ಯೂಮಿನೇಟರ್ ಒಳಗೆ 1 ಇಂಟು ಇ ಟು ದ ಪವರ್ ಎಕ್ಸ್ ರೂಟ್ ಎಕ್ಸ್ ಎಲ್ಲ ನ್ಯೂಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಕ್ಕೈತಿದೆ ಇ ಟು ದ ಪವರ್ ರೂಟ್ ಎಕ್ಸ್ ಆಕೈತಿ.
ಇನ್ನು ಡಿನಾಮಿನೇಟರ್ ಏನಾಕೈತಿ, ಡಿನಾಮಿನೇಟರ್ ಇಲ್ಲಿ ಇದೋಡ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್, ಮತ್ತೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಬರೆದು ರೂಟ್ ಎಕ್ಸ್ ಬರೆದು ಡೈರೆಕ್ಟ್ ಆಗಿ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್. ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಇಲ್ಲಿ 2 ಐತಿ 2 2 ಏನಾತ 4 ಆತ. ಆಮೇಲೆ ಇಲ್ಲಿ ರೂಟ್ ಒಳಗಿನ ಕ್ವಾಂಟಿಟಿ ಮಲ್ಟಿಪ್ಲಿಕೇಶನ್ ಆಗ್ಬೇಕು ಇಲ್ಲಿ. ಅಂದ್ರೆ ಏನಾಕೈತಿ ಒಳಗಡೆ ಈ ಹೊರಗಿಂದಂತೂ 2 2 4 ಆತು, ಒಳಗಡೆ e⁴ ರೂಟ್ ಎಕ್ಸ್ ಎಕ್ಸ್ ಅಂದ್ರೆ ಎಕ್ಸ್ ಇಂಟು e⁴ ರೂಟ್ ಎಕ್ಸ್ ಇಷ್ಟ ಆಕೈತಿ ನೋಡ್ರಿ. ಈ ಎಕ್ಸ್ ಐತಲ್ಲ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಎಕ್ಸ್ ಇಂಟು e⁴ ರೂಟ್ ಎಕ್ಸ್, ಎಕ್ಸ್ ಇಂಟು e⁴ ರೂಟ್ ಎಕ್ಸ್, ಎಕ್ಸ್ ಬರ್ದೇನಿ e⁴ ರೂಟ್ ಎಕ್ಸ್ ಬರ್ದೇನಿ. ಈ ಒಳಗಿನ ಕ್ವಾಂಟಿಟಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿ ಬರ್ದೇನಿ. ನಂಬರ್ ಇದ್ರೆ ಏನೋ ಆನ್ಸರ್ ಬರ್ತಿತ್ತು, ವೇರಿಯೇಬಲ್ ಐತಲ್ಲ ಮತ್ತೆ ಆಸ್ ಇಟ್ ಇಸ್ ಹಂಗ ಬರ್ದೇವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಹಂಗಾರಲ್ಲಿ 8th ಕ್ವಶನ್ ಒಂದು ಐತಿ, 8th ಕ್ವಶನ್ ಒಂದು ಮಾಡೋಣ. 8th ಕ್ವಶನ್ ಏನಿತ್ತಪ್ಪ ಅಂತಂದ್ರೆ y is equal to ಏನೈತಿ ನಮ್ದು ಆನ್ಸರ್ ಕ್ವಶನ್, y is equal to log of log x ಐತಿ. ಇಲ್ಲಿ ನೋಡ್ರಿ ಲಾಗ್ ಆಫ್ ಲಾಗ್ ಎಕ್ಸ್ ಐತಲ್ಲ, ಫಸ್ಟ್ ಈ ಕಡೆ ಲೆಫ್ಟ್ ಸೈಡ್ ಇಂದ ಹೋದಾಗ ಯಾರು ಬಿಟ್ಟಾದ್ರೆ ನಿಮ್ಗೆ ಲಾಗ್ ಬಿಟ್ಟಾದ್ರೆ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನೈತಿ ನಮ್ದು, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ is equal to 1/x ಐತಿ. ಎಕ್ಸ್ ಇದ್ರೆ 1/x ಅಷ್ಟ ಮುಗಿದೋತು. ಎಕ್ಸ್ ಬೇರೆ ಕ್ವಾಂಟಿಟಿ ಬಂದಿತ್ತು ಅಂದ್ರೆ ಮತ್ತೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕಾಗಿತ್ತು. ಬರೀನಿ ಇಲ್ಲಿ ಏನ್ ಬರೀನಿ, ಫಸ್ಟ್ ಒಂದು ಸೆಂಟೆನ್ಸ್ ಅಂತೂ ನೀಟಾಗಿ ಬ್ಯೂಟಿಫುಲ್ ಆಗಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋಣ, ಡಿಫ್ರೆನ್ಸಿಯೇಷನ್ ಮಾಡೋಣ. ಈ y ಅನ್ನು ಕ್ವಾಂಟಿಟಿನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ದಟ್ ಈಸ್ ವಿ ಗೆಟ್ dy ಡಿವೈಡೆಡ್ ಬೈ dx. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್, ಇದು ಎಕ್ಸ್ ಅಂತ ಅನ್ಕೋಬೇಕು ನೀವು. ಅಸ್ಯೂಮ್ ದಟ್ ದಿಸ್ ಹೋಲ್ ಟರ್ಮ್ ಬಿಕಮ್ಸ್ ಎಕ್ಸ್, ಇದು ಎಕ್ಸ್ ಅಂತ ಅನ್ಕೋಬೇಕು, ಲಾಗ್ ಆಫ್ ಎಕ್ಸ್ ಅನ್ಕೋಬೇಕು ಫಸ್ಟ್, ಆಮೇಲೆ ಮುಂದೆ ವಿಚಾರ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ 1 ಡಿವೈಡೆಡ್ ಬೈ ಎಕ್ಸ್, ಎಕ್ಸ್ ಆದಾಗ ಯಾರು ಅದಾರ ಲಾಗ್ ಎಕ್ಸ್ ಅದಾರ. ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x, ಎಕ್ಸ್ ಆದಾಗ ಎಕ್ಸ್ ಇದ್ರೆ ಬಿಡ್ತಿದ್ದೆ, ಬಟ್ ಎಕ್ಸ್ ಆದಾಗ ಎಕ್ಸ್ ಇಲ್ಲಲ್ಲ, ಬೇರೆ ಕ್ವಾಂಟಿಟಿ ಬಂದೈತಿ. ಈ ತರ ಎಕ್ಸ್ ಬಂದಿತ್ತು ಅಂದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ, ಎಕ್ಸ್ ಆದಾಗ ಬೇರೆ ಕ್ವಾಂಟಿಟಿ ಬಂದೈತಿ ಅಂದ್ರೆ ಮತ್ತೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಈ ಲಾಗ್ ಎಕ್ಸ್ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೆಕ್ಸ್ಟ್ ಏನಕ್ಕೈತದು dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ದಿಸ್ ಟರ್ಮ್ ಆಸ್ ಇಟ್ ಈಸ್, ಏನಕ್ಕೈತಿದ ಲಾಗ್ ಎಕ್ಸ್ 1 ಡಿವೈಡೆಡ್ ಬೈ ಲಾಗ್ ಎಕ್ಸ್ ಆಸ್ ಇಟ್ ಈಸ್. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಗೇನ್ 1/x. ಸೊ ಎಕ್ಸ್ ಅನ್ನ ಇಲ್ಲಿ ಬಾಜು ಇಟ್ಕೊಂಡ 1 ಡಿವೈಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗಿದೋತ್ ನಿಮ್ಗೆ. ದಿಸ್ ಇಸ್ ದ ಸೊಲ್ಯೂಷನ್. ಯಾವ್ದಿದು ಕ್ವಶನ್ ನಂಬರ್ 8 ಆತ. ಇನ್ನು ಕ್ವಶನ್ ನಂಬರ್ 9 10 ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಇದನ್ನ ಬರ್ಕೊಳ್ರಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಒಳಗೆ ಏನ್ ಕೊಟ್ಟಾನ ಅಂದ್ರೆ y is equal to cos x divided by log x ಅಂತ ಕೊಟ್ಟಾನ. ಅಂದ್ರೆ u divided by v ಫಾರ್ಮೆಟ್ ಒಳಗೆ ಕೊಟ್ಟಾನ. u ಒಳಗೆ ಒಂದು ವೇರಿಯೇಬಲ್ ಕೊಟ್ಟಾನ, v ಒಳಗೆ ಒಂದು ವೇರಿಯೇಬಲ್ ಕೊಟ್ಟಾನ, ನ್ಯೂಮಿನೇಟರ್ p by q ಫಾರ್ಮೆಟ್ ಐತಿ. ಸೊ ಈ ತರ ಇದ್ದಾಗ u by v ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾಗೈತಿ. ಡಿಫ್ರೆನ್ಸಿಯೇಷನ್ ಆಫ್ u by v ಏನೈತಿ, ಫಸ್ಟ್ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡ್ಕೊಂಡು ಡಿನಾಮಿನೇಟರ್ ಆಸ್ ಇಟ್ ಇಸ್ ಬರ್ಕೊಂಡು ನ್ಯೂಮಿನೇಟರ್ ನ ಡಿಫ್ರೆನ್ಸಿಯೇಷನ್ ಮಾಡಿ ಮೈನಸ್ ಬರ್ಕೊಂಡು ಆಮೇಲೆ u ನ ಆಸ್ ಇಟ್ ಇಸ್ ಬರ್ಕೊಂಡು v ನ ಏನ್ ಮಾಡ್ಕೋಬೇಕು ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ನ್ಯೂಮಿನೇಟರ್ ಒಳಗೆ ಏನ್ ಮಾಡ್ಬೇಕು, ಡಿನಾಮಿನೇಟರ್ ಆಸ್ ಇಟ್ ಇಸ್ ಇಟ್ಕೊಂಡ ನ್ಯೂಮಿನೇಟರ್ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಮೈನಸ್ ಬರ್ಕೊಂಡು ನ್ಯೂಮಿನೇಟರ್ ಹಂಗ ಬರ್ಕೊಂಡು ಡಿನಾಮಿನೇಟರ್ ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಡಿನಾಮಿನೇಟರ್ ಒಳಗೆ ಮಾತ್ರ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡ್ಕೋಬೇಕು. ಸೊ ಇದು ಏನೈತಿ u by v ಹೋಲ್ ಡ್ಯಾಶ್ ದ ಫಾರ್ಮುಲಾ ಐತಿ ಡಿಫ್ರೆನ್ಸಿಯೇಷನ್ ಒಳಗ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಸೊ ಹಂಗಾರೆ ಇಲ್ಲಿ ನಾವ್ ಏನ್ ಮಾಡ್ಕೊಂಡು ಫಸ್ಟ್ ಡಿನಾಮಿನೇಟರ್ ಸ್ಕ್ವೇರ್ ಐತಲ್ಲ, ಫಸ್ಟ್ ನಾನಂತೂ ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಏನಾಗ್ತದೆ dy divided by dx, dy divided by dx is equal to ಫಸ್ಟ್ ನನ್ನ ಟಾರ್ಗೆಟ್ ಡಿನಾಮಿನೇಟರ್ ಐತಲ್ಲ, ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಲೈನ್ ಹೊಡೀರಿ, ನೀವೆಲ್ಲ ಲೈನ್ ಹೊಡಿತೀರಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್, ಸಾರಿ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಂಗಿಲ್ಲ, ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೋಬೇಕು. ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ಸ್ಕ್ವೇರ್ ಮಾಡಂತಂದಿದ್ದಿರೋದಿಲ್ಲ, ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ವಿ. ಆಮೇಲೆ ಡಿನಾಮಿನೇಟರ್ ಆಸ್ ಇಟ್ ಇಸ್ ಬರ್ಕೊಂಡ್ಬಿಡ್ತೇನೆ ನಾನು, ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೊಂಡು ಡಿನಾಮಿನೇಟರ್ ಆಸ್ ಇಟ್ ಇಸ್ ಬರ್ಕೊಂಡ್ಬಿಡ್ತೀನಿ, ಕನ್ಫ್ಯೂಸ್ ಆಗಂಗಲ್ಲ. ಅಂದ್ರೆ ಈಗ ಉಳಿದಿದ್ದು ಯಾವ್ದು, ಬರೀ ಡಿನಾಮಿನೇಟರ್ ಬಗ್ಗೆ ಮಾತಾಡಿದ್ಮೇಲೆ ನ್ಯೂಮಿನೇಟರ್ ಹೋಯ್ತು, ನ್ಯೂಮಿನೇಟರ್ ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕಂತ ನನಗೆ ಗೊತ್ತಾಗ್ಬಿಡ್ತೈತಿ, ಕನ್ಫ್ಯೂಸ್ ಆಗಂಗಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಲ್ಲಿ ಬದಲಿ ಈ ಕಡೆ ಬರ್ತೀನಿ, ಮೈನಸ್ ಸೈನ್ ಎಕ್ಸ್, ರೈಟ್. ನೆಕ್ಸ್ಟ್
ಮೈನಸ್ ಇಲ್ಲಿ ಬರ್ಕೊಂಡು ಫಾರ್ಮುಲಾ ಒಳಗಿನ ಮೈನಸ್ ಇದು ಫಾರ್ಮುಲಾ ಒಳಗಿನ ಮೈನಸ್. ನೆಕ್ಸ್ಟ್ ಯು ಆಸ್ ಇಟ್ ಇಸ್ ಹಂಗ ಬರಿಬೇಕು. ಸೊ ಯು ಆಸ್ ಇಟ್ ಇಸ್ ಹಂಗ ಬರಿಬೇಕಪ್ಪ ಅಂತಂದ್ರ ಯು ಅಂದ್ರೆ ಯಾರು ಇಲ್ಲಿ ಕಾಸ್ ಎಕ್ಸ್ ಆಸ್ ಇಟ್ ಇಸ್ ಹಂಗ ಬರ್ಕೊಳ್ಳೋದು. ಕಾಸ್ ಎಕ್ಸ್ ಆಸ್ ಇಟ್ ಇಸ್ ಹಂಗ ಬರ್ಕೊಂಡು ವಿ ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ವಿ ಅಂದ್ರೆ ಯಾರು ಡಿನಾಮಿನೇಟರ್ ಜಗದಾಗ ಏನೈತಿ ಲಾಗ್ ಎಕ್ಸ್ ಐತಿ. ಡಿನಾಮಿನೇಟರ್ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 1 ಡಿವೈಡ್ ಬೈ ಎಕ್ಸ್ ನೋಡ್ಕೊರಿ. ಸೊ ಇಲ್ಲಿ ನೆಕ್ಸ್ಟ್ ಏನಕ್ಕಿತ್ತಪ್ಪ ಅಂದ್ರೆ ಇನ್ನೊಂದು ಸ್ಟೆಪ್ ನೋಡ್ಕೊರಿ. ಇದನ್ನ ಏನ್ ಬರ್ಕೋಬಹುದಪ್ಪ ಅಂತಂದ್ರೆ ಇಲ್ಲೊಂದ್ ಸ್ವಲ್ಪ ನಿಮ್ಗ ಈಸಿಲಿ ಅರ್ಥ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ಬರೀ ಫಾರ್ಮೆಟ್ ಚೇಂಜ್ ಮಾಡ್ತೀನಿ ನಾನು. ನೆಕ್ಸ್ಟ್ ಏನ್ ಮಾಡ್ತೀನಿ ಅದು ಈಸಿಲಿ ಅರ್ಥ ಆಗ್ಬೇಕಂದ್ರೆ ಇದನ್ನ ವಾಪಸ್ ಇನ್ನೊಂದ್ಸಲ ಬರಿತೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಮೈನಸ್ ಏನಾಗಿತ್ತದು ಈಗ ಏನ್ ಮಾಡ್ಬೇಕು ನ್ಯೂಮಿನೇಟರ್ ಆಸ್ ಇಟ್ ಈಸ್ ಇರ್ಬೇಕು. ಅಂದ್ರೆ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಂಡು ವಿ ನ ಡಿಫ್ರೆನ್ಶಿಯೇಷನ್ ಲಾಗ್ ಎಕ್ಸ್ ಏನಾಯ್ತ 1 ಡಿವೈಡ್ ಬೈ ಎಕ್ಸ್ ಹಿಂಗ್ ಬರೀದ್ ಬಿಡ್ಲಾ. ಈ ಕಡೆ 1 ಬೈ ಎಕ್ಸ್ ಬರಿಬೋದು, ಇದ್ರ ಕೆಳಗೆ ಬರಿಬಿಡ್ತೀನಿ 1 ಬೈ ಎಕ್ಸ್. ಓಕೆ, ಸೊ ಈಗ ನಾನು ಇಲ್ಲೊಂದು ಸ್ವಲ್ಪ ಡಿಫ್ರೆನ್ಶಿಯೇಷನ್ ಅಂತೂ ಮುಗೀತ. ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಏನ್ ಮಾಡ್ಕೊಳ್ಳೋನು, ಅಕಸ್ಮಾತ್ ನಿಮ್ಗೆ ನೀವೆಲ್ಲ ಸ್ಟಡಿ ಮಾಡಿರ್ತೀರಿ 1 ಮೈನಸ್ 1/2 ಇತ್ತಂದ್ರೆ ಇದನ್ನ ಏನ್ ಮಾಡ್ತೀರಿ LCM ತಗೋ ಅಂದ್ರೆ ಸಿಂಪಲ್ ಆಗಿ 2 into 1 2 ಮೈನಸ್ ಮುಟ್ಬೇಡ 1 ಮುಟ್ಬೇಡ ಡಿವೈಡ್ ಬೈ 2 ಇದ್ರೆ ಹೋಲ್ ಡಿವೈಡ್ ಬೈ 2 ಈ ರೀತಿ ಮಾಡ್ಕೋತೀರಿ. ಅದ 1 ಡಿವೈಡ್ ಬೈ 1 ಬೈ ಎಕ್ಸ್ ಇತ್ತಂದ್ರೆ ಎಕ್ಸ್ ಇಂಟು 1 ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇದ್ರೆ ಹೋಲ್ ಡಿವೈಡ್ ಬೈ ಎಕ್ಸ್. ಸೊ ಈ ರೀತಿ ಏನ್ ಮಾಡ್ಕೋತೀರಿ ನೀವು ಸಾಲ್ವ್ ಮಾಡ್ಕೋತೀರಿ. ಸೊ ಹಂಗಾರೆ ಇಲ್ಲಿ LCM ತಕೋ ಅಂದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ತೀನಿ. ಈ ಉಳ್ಕಿದ ಟರ್ಮ್ ಆಸ್ ಇಟ್ ಇಸ್ ಹಾಕೊಂಡು ಡಿವೈಡ್ ಬೈ ಎಕ್ಸ್ ಇದ್ರೆ ಹೋಲ್ ಡಿವೈಡ್ ಬೈ ಎಕ್ಸ್ ಬರ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಏನಕ್ಕಿರ್ತದೆ dy ಡಿವೈಡ್ ಬೈ dx ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಐತಲ್ಲ, ಈ ಎಕ್ಸ್ ಏನ್ ಮಾಡ್ಬೇಕು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಕ್ಸ್ ಇಂಟು ದಿಸ್ ಕ್ವಾಂಟಿಟಿ ಇಲ್ಲಿ ಎಕ್ಸ್ ಬರ್ತೈತೆ, ಒಂದು ಎಕ್ಸ್ಟ್ರಾ ಎಕ್ಸ್ ಬಂತು. ಇನ್ ಮೈನಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಡಿವೈಡ್ ಬೈ ಎಕ್ಸ್ ಇದ್ರೆ ಹೋಲ್ ಡಿವೈಡ್ ಬೈ ಎಕ್ಸ್. ಈಗರ ಹೇಳಿ ನಾನು ನೋಡಿಲಿ 2 1 ಜಾ 2 ಅಂದ್ರೆ ಎಕ್ಸ್ ಇಂಟು 1 ಎಕ್ಸ್ ಇಂಟು ದಿಸ್ ಕ್ವಾಂಟಿಟಿ. ಸೊ ವಾಪಸ್ ಅದನ್ನ ಬರ್ದೇನಿ. ಆಮೇಲೆ ಏನ್ ಬರಿಬೇಕಾಗಿತ್ತು ಇಲ್ಲಿ -1 ಹಂಗ ಈ ಕಡೆ ಕ್ವಾಂಟಿಟಿ ಆಸ್ ಇಟ್ ಇಸ್ ಮೈನಸ್ ಕಾಸ್ ಎಕ್ಸ್ ಆಸ್ ಇಟ್ ಇಸ್ ಹಂಗ ಬರ್ದೇನಿ. ಡಿವೈಡ್ ಬೈ 2 ಐತಿ ಹೋಲ್ ಡಿವೈಡ್ ಬೈ 2 ಡಿವೈಡ್ ಬೈ ಎಕ್ಸ್ ಐತಿ ಹೋಲ್ ಡಿವೈಡ್ ಬೈ ಎಕ್ಸ್. ಇಲ್ಲಿ ನೋಡ ಎಕ್ಸ್ ಇಂಟು 1 ಒಂದ್ಸಲ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕ್ವಾಂಟಿಟಿ ಹಂಗ ಇಟ್ಕೊಂಡು ಡಿವೈಡ್ ಬೈ ಎಕ್ಸ್ ಇದ್ರೆ ಹೋಲ್ ಡಿವೈಡ್ ಬೈ ಎಕ್ಸ್. ಸೊ ನಾನು ಹಂಗ ಮಾಡೀನಿ ಎಕ್ಸ್ ಇಂಟು ದಿಸ್ ಕ್ವಾಂಟಿಟಿ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕ್ವಾಂಟಿಟಿ ಮೈನಸ್ ಕಾಸ್ ಎಕ್ಸ್ ಹಂಗ ಇಟ್ಕೊಂಡು ಡಿವೈಡ್ ಬೈ ಎಕ್ಸ್ ಐತಿ ಹೋಲ್ ಡಿವೈಡ್ ಬೈ ಎಕ್ಸ್ ಬರ್ದೀನಿ. ಸೊ ಇದ್ರೆ ಆಸ್ ಇಟ್ ಇಸ್ ಮತ್ತೆ ಯಾವುದು ಇದು ಹೋಲ್ ಡಿವೈಡ್ ಬೈ ಲಾಗ್ ಎಕ್ಸ್ ಸ್ಕ್ವೇರ್ ಐತಲ್ಲ ಇದನ್ನ ಆಸ್ ಇಟ್ ಇಸ್ ಇದು ಏನು ಮಾಡಿಲ್ಲ ಪಾಪ ಅದ ಹೆಂಗೈತೆ ಹಂಗ ಐತದ. ಸೊ ಏನೈತಿದ ಹೋಲ್ ಡಿವೈಡ್ ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇದು ಹಂಗ ಐತಿ, ಇದ್ರದ್ದೇನು ವರ್ಕ್ ಇಲ್ಲ ಈಗ ರೈಟ್. ಸೊ ಇದು ಆದ್ಮೇಲೆ ಈ ಡಿನಾಮಿನೇಟರ್ ಎಕ್ಸ್ ಇಲ್ಲಿ ಬರ್ಕೊಂಡ್ರೆ ನಡಿತೈತಿ, ಇದ್ರ ಕೆಳಗೆ ಬರ್ಕೊಂಡ್ರೆ ನಡಿತೈತಿ ರೈಟ್. ಸೊ ಹಂಗಾರ ಈ ಎಕ್ಸ್ ನ ಏನ್ ಮಾಡ್ತೀನಿ ಇದು ಕೆಳಗೆ ಬರ್ಕೊಂಡ್ಬಿಡ್ತೇನೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲೇ ಬರ್ದ್ ಬಿಡ್ತೇನೆ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಸ್ ಇಟ್ ಇಸ್ ಬರ್ಕೊಂಡು ಈ ಎಕ್ಸ್ ಇಲ್ಲಿ ಬರಿ ಬದಲು ಇದಕ್ಕೆ ಬರೆದು ಬಿಡ್ತೇನೆ ಡಿವೈಡ್ ಬೈ ಹೋಲ್ ಡಿವೈಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ನಮ್ ಜನ ಇರ್ತಾರೆ ಕೆಲವೊಬ್ರು ಮಹಾನುಭಾವರು ಈ ಎಕ್ಸ್ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಸರ್ ಇಲ್ಲಿ ಮಿಡಲ್ ಪ್ಲಸ್ ಮೈನಸ್ ಇದ್ದಾಗ ಇದೆಲ್ಲ ಕ್ಯಾನ್ಸಲ್ ಆಗಲ್ಲ, ಬೇಕಾದ್ರೆ ಎಕ್ಸ್ ಕಾಮನ್ ತಕೊಂಡು ಕ್ಯಾನ್ಸಲ್ ಮಾಡ್ಬೋದು. ಬಟ್ ಕಾಮನ್ ತಗೊಳಕ್ ಇಲ್ಲಿ ಕಡೆ ಎಕ್ಸು ಇಲ್ಲ. ಭಾಳ ಇಷ್ಟ ಮುಗಿತಿದ್ದು ಇನ್ನೊಂದ್ ಸ್ವಲ್ಪ ಏನೋ ಸಿಂಪ್ಲಿಫಿಕೇಶನ್ ಮಾಡ್ಕೋತಿ ಅಂದ್ರೆ ಇಲ್ಲಿ ಮೈನಸ್ ಕಾಮನ್ ತಕೋಬಹುದು ನೀವು ಭಾಳ ಅಂದ್ರೆ. ಅದು ತಕೊಂಡ್ರೆ ಏನು ಯೂಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗಂಗಿಲ್ಲ. ಅದು ಮೈನಸ್ ಕಾಮನ್ ತಕೊಂಡ್ರೆ ಏನಾಕೈತಿ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಇದು ಮೈನಸ್ ಕಾಸ್ ಎಕ್ಸ್ ಹೋಗಿ ಪ್ಲಸ್ ಕಾಸ್ ಎಕ್ಸ್ ಆಕೈತಿ, ಯಾಕಂದ್ರೆ ಮೈನಸ್ ಕಾಮನ್ ತಕೊಂಡಿರ್ತೀರಲ್ಲ ಅದಕ್ಕೆ ಆಕೈತಿ. ಸೊ ಹಿಂಗ ಇಲ್ಲಿ ಏನ್ ಉಳಿತು ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಹಂಗ ಇದು ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಸ್ ಇಟ್ ಇಸ್. ಸೊ ಇಲ್ಲಿ ತನ ನೀವು ಸೊಲ್ಯೂಷನ್ ಇದನ್ನ ಇಡಬಹುದು ರೈಟ್. ಓಕೆ, ಇದು ಕ್ವಶನ್ ನಂಬರ್ ಏನಾಯ್ತು 9 ಆಯ್ತು. ಇದನ್ನ ಬರ್ಕೋರಿ. ಕ್ವಶನ್ ನಂಬರ್ 10 ಅನ್ನ ಸಾಲ್ವ್ ಮಾಡ್ಕೊಳ್ಳೋ. ನೀವು ನಿಮಗ ಡೌಟ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಇಲ್ಲೇ ಡೌಟ್ ಇರ್ತೈತಿ ನಿಮ್ಗೆ. ಇಲ್ಲಿ ಏನಾಯ್ತು ಅಂತಂದ ಇಲ್ಲಿ ಎಕ್ಸ್ ಇದಕ್ಕೆ ಇಷ್ಟಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿದೀನಿ, ಇಲ್ಲಿ ಎಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಮೈನಸ್ ಕಾಸ್ ಎಕ್ಸ್ ಹಂಗ ಇಟ್ಕೊಂಡು ಡಿವೈಡ್ ಬೈ ಎಕ್ಸ್ ಇದ್ರೆ ಹೋಲ್ ಡಿವೈಡ್ ಬೈ ಎಕ್ಸ್. ಇಲ್ಲಿ ಏನ್ ಮಾಡೀನಲ್ಲ ಸೇಮ್ ಟು ಸೇಮ್ ಇಲ್ಲಿ ಅದ ಮಾಡೀನಿ. ಸೊ ಮತ್ತೆ ಎಕ್ಸ್ ಇಲ್ಲಿ ಕೆಳಗಡೆ ಯಾಕೆ ಬರ್ತೈತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ 1 ಡಿವೈಡೆಡ್ ಬೈ 2 ಐತೆ ಅಂತ ತಿಳ್ಕೊರಿ, ಹೋಲ್ ಡಿವೈಡ್ ಬೈ 3 ಐತೆ ಅನ್ಕೋ. ದಿಸ್ ಇಸ್ ಟೋಟಲ್ ನ್ಯೂಮಿನೇಟರ್, ದಿಸ್ ಇಸ್ ಟೋಟಲ್ ಡಿನಾಮಿನೇಟರ್. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಕ್ಕೆ ಹಂಗಾರೆ 3 ಕ್ಯಾನ್ ಬಿ ರಿಟನ್ ಆಸ್ 3/1.
ಹಂಗಾರೆ 1/2 ಇಲ್ಲೇ ಬರ್ಕೊಂಡು 3/1 ಮೇಲ್ಗಡೆ ಹೋದ್ರ 1/3 ಆಕೈತಿ, ರೆಸಿಪ್ರೋಕಲ್ ಆಕೈತಿ. ಹಂಗಾರೆ ಏನಾಯ್ತು 1/2 into 3 ಆಕೈತಿ, ಹೌದಿಲ್ಲ ಅದು? ಅಂದ್ರ ಇದು ಏನಾಯ್ತು ಮಲ್ಟಿಪ್ಲಿಕೇಶನ್ ಆಯ್ತು. ಸೊ ಹಂಗ ಇದು ಏನಾಗ್ಬೇಕು ಮಲ್ಟಿಪ್ಲಿಕೇಶನ್ ಆಗ್ಬೇಕ. ಅದನ್ನ ನಾ ಇಲ್ಲಿ ಏನ್ ಬರ್ದೀನಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲಿ ಬರ್ಕೊಂಡ್ಬಿಟ್ಟೇನಿ, ಈ ಕೆಳಗೆ ಬರ್ಕೊಂಡ್ಬಿಟ್ಟೇನಿ. ರೈಟ್, ಓಕೆ, ಈಗ ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ಬರ್ಕೋರಿ, ನಾನು ರಬ್ ಮಾಡಿ ಏನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಅನ್ನ ಸಾಲ್ವ್ ಮಾಡೋಣ ಇವಾಗ. Okay, dear students, ಈ ಕ್ವಶನ್ ನಂಬರ್ 10 exercise 5.4 ಒಳಗ ಕ್ಲಾಸ್ ಕ್ವಶನ್ ನಂಬರ್ 10, that is y is equal to cos of log x plus e to the power x ಅಂತ ಐತಿ. ಸೊ ಫಸ್ಟ್ ನಾವು ಅಂತ ಏನ್ ಬರೀಬೇಕು, ಇಲ್ಲಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಲೇಬೇಕ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀತೇವೆ. ಸೊ ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮತ್ತೆ ಲಾಗ್ ಎಕ್ಸ್ ಅಂತ ಟರ್ಮ್ ಐತಿ, ಇ ಟು ದ ಪವರ್ ಎಕ್ಸ್ ಅಂತ ಟರ್ಮ್ ಐತಿ. ಸೊ ನಿಮ್ಗೆಲ್ಲ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ನೆನ್ಪಿರ್ತಾವೆ. ಎಕ್ಸರ್ಸೈಸ್ 5.4 ತನ ಬಂದಿರ್ತೀರಿ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತಾ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನಕ್ಕೈತಿ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಆಗ್ತೈತಿ. ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಅದೇನ್ ಚೇಂಜ್ ಆಗಲ್ಲ. ಡಿಫ್ರೆನ್ಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಆಕೈತಿ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಹಂಗಾರೆ ಸೊ ಹಂಗಾರೆ y ಅನ್ನೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವ್ ಏನ್ ಮಾಡ್ಕೋಬೇಕು, ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ದಟ್ ಈಸ್ ಡಿವೈಡೆಡ್ ಬೈ dx. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಕ್ಕೈತಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಎಕ್ಸ್ ಅಂದ್ರೆ ಏನೈತಿ, ಇಲ್ಲಿ ಯಾವುದೋ ಒಂದು ಕ್ವಾಂಟಿಟಿ ಐತಿ, ಆ ಕ್ವಾಂಟಿಟಿನ ಫಸ್ಟ್ ಬರ್ಕೊಂಡ್ಬಿಡು ನೀವು. ಸೊ ಇಲ್ಲಿ ಆಕ್ಚುಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಎಕ್ಸ್ ಅಷ್ಟೇ ಇದ್ರೆ ಬಿಟ್ಟು ಬಿಡ್ತೇವಿ. ಬಟ್ ಇಲ್ಲಿ ಎಕ್ಸ್ ಸೈನ್ ಎಕ್ಸ್ ಜಾಗದಾಗ ಇಷ್ಟೋ ಕ್ವಾಂಟಿಟಿ ಇದಲ್ಲ. ಸೊ ಇದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಅದನ್ನ ಬರೀಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಬರೀರಿ, ಇಲ್ಲ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡೋಣ ಅಂತ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಕ್ವಾಂಟಿಟಿ, ಯಾವ ಕ್ವಾಂಟಿಟಿ ಇದೆ, ಲಾಗ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಎಕ್ಸ್. ಏನೈತದ, ಲಾಗ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಎಕ್ಸ್. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು ಇವಾಗ. ರೈಟ್, ಸೊ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡೋಣ. ಮೈನಸ್ ಸೈನ್ ಆಫ್ ಏನೈತಿದೆ, ಲಾಗ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಎಕ್ಸ್ ಆಸ್ ಇಟ್ ಈಸ್. ಇದು ಡಿಫ್ರೆನ್ಸಿಯೇಷನ್ ಅಂತ ಆಲ್ರೆಡಿ ಮುಗ್ದೈತಿದ್ರದ. ಸೊ ಇದ್ರದ್ದು ಈಚ ಕಡೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಆಕೈತಿ. ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್. ಈ ಇಷ್ಟು ಕ್ವಾಂಟಿಟಿ ಮಲ್ಟಿಪ್ಲೈ ಆಗ್ಬೇಕು, ಹೌದಿಲ್ಲ ಇದು? ಸೊ ಹಂಗಾರೆ ಇಲ್ಲೊಂದು ಬಕೆಟ್ ಹಾಕ್ಲೇಬೇಕು ನಾವು. ರೈಟ್, ಸೊ ನೋಡ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್, ಇ ಟು ದ ಪವರ್ ಎಕ್ಸ್ ಓನ್ಲಿ. ಅಲ್ಲಿ ಫಾರ್ಮುಲಾ ಐತಿ, ಅದನ್ನ ಆಸ್ ಇಟ್ ಇಸ್ ಬರ್ಕೊಂಡಿವಿ. ಫಾರ್ಮುಲಾ ಗೊತ್ತಿದ್ರೆ ಮುಗಿದೋತು. ಇಷ್ಟೇ ಬಿಟ್ಟರೆ ನಡಿತೈತಿ. ನಿಮ್ಗೆ ಲಾಸ್ಟ್ ಆನ್ಸರ್ ಬೇಕಂದ್ರೆ ಈ ಕ್ವಾಂಟಿಟಿನ ಈ ಕಡೆ ಸ್ಟಾರ್ಟಿಂಗ್ ಬರ್ಕೊಂಡ್ಬಿಟ್ರೆ ಮುಗಿದೋತು. ಸೊ ಹಂಗಾರೆ ಮೈನಸ್ ಸೈಡ್ ಇಟ್ಕೊಂಡು ಆ ಕ್ವಾಂಟಿಟಿನ ಇಲ್ಲಿ ಬರ್ಕೊಳ್ಳೋಣ. ಏನೈತದ, 1/x ಪ್ಲಸ್ ಇ ಟು ದ ಪವರ್ ಎಕ್ಸ್. ಈ ಕ್ವಾಂಟಿಟಿ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಎಕ್ಸ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಈಗ ಹಂಗಾರೆ ಏನಾಯ್ತು, ಕ್ವಶನ್ ನಂಬರ್ 10 ಆಯ್ತು. ಸೊ ಹಂಗಾರೆ ನಾವು ಇವಾಗ ಎಕ್ಸರ್ಸೈಸ್ 5.4 ನ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡಿದ್ವಿ. ಎಕ್ಸರ್ಸೈಸ್ 5.1 ಮಾಡೇವಿ, 5.2 ಮಾಡೇವಿ, 5.3 ಮಾಡೇವಿ. ಈ 5.4 ಮುಗೀತು. ನೆಕ್ಸ್ಟ್ ವಿಡಿಯೋ ಒಳಗ 5.5 ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.